3ನೇ ತಾರೀಕು ಜೂನ್ಗೆ ಸೋಮವಾರ ಇದು ನಡೆಯುತ್ತೆ. ನಾಳೆ 2ನೇ ತಾರೀಕು ಮಸ್ಟ್ರಿಂಗ್ ಎಲ್ಲ ತಾಲೂಕು ಕಚೇರಿಗಳಲ್ಲಿ 11 ತಾಲೂಕು ಕಚೇರಿಗಳಲ್ಲಿ ಜೊತೆಗೆ ಕಾರ್ಪೊರೇಷನ್ ಕಚೇರಿಯಲ್ಲಿ ನಡೆಯುತ್ತೆ. ಅದಾದ ನಂತರ ಅವರೆಲ್ಲರೂ ಪೋಲಿಂಗ್ ಪಾರ್ಟೀಸ್ 41 ಪೋಲಿಂಗ್ ಸ್ಟೇಷನ್ಸ್ ಇದೆ, ಪ್ಲಸ್ 6 ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ಸ್ ಇವೆ. ಸೊ 41 ಪೋಲಿಂಗ್ ಸ್ಟೇಷನ್ ಲೊಕೇಶನ್ಸ್, 47 ಪೋಲಿಂಗ್ ಸ್ಟೇಷನ್ಸ್ಗೆ ಎಲ್ಲರೂ ಆಲ್ರೆಡಿ ಎಲ್ಲ ಪೋಲಿಂಗ್ ಪಾರ್ಟೀಸ್ಗೆ 2 ಸತಿ ಟ್ರೈನಿಂಗ್ ಎಲ್ಲ ಆಗಿ ಹೋಗಿದೆ. ತಮಗೆ ಗೊತ್ತಿದೆ, ಇದು ಬ್ಯಾಲೆಟ್ ಪೇಪರ್ ಪ್ರೆಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮಲ್ಲಿ ಆಗುತ್ತೆ. ಎಲ್ಲ 47 ಟೀಮ್ಸ್ನೂ ರಚನೆ ಆಗಿದೆ. ಅವರೆಲ್ಲರೂ ನಾಳೆ ಮಸ್ಟ್ರಿಂಗ್ ಎಲ್ಲ ಮುಕ್ತಾಯ ಮಾಡಿಸಿ ಡಿಸ್ಪ್ಯಾಚ್ ಆಗಿ ಅವರವರು ಮತ ಕೇಂದ್ರಕ್ಕೆ ಹೋಗ್ತಾರೆ. ಅಲ್ಲಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಎಲ್ಲ ವೋಟರ್ಸ್ಗೆ ಒಂದು ಪುಷ್ SMS ಈಗಾಗಲೇ ಬಂದಿದೆ. ಇನ್ನೊಂದು ಪುಷ್ SMS, ರಿಮೈಂಡರ್ ಪುಷ್ SMS ECIಯಿಂದ CO ಆಫೀಸಿಂದ ಬರುತ್ತೆ. ತಮ್ಮೆಲ್ಲರಿಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಯಾರ್ಯಾರು ಇಲೆಕ್ಟೆಡ್ ವೋಟರ್ ಎಲೆಕ್ಟ್ರಲ್ ರೋಲಲ್ಲಿ ಆಲ್ರೆಡಿ ಎನ್ರೋಲ್ಮೆಂಟ್ ಮಾಡಿದ್ದಾರೆ ಗ್ರ್ಯಾಜುಯೇಟ್ಸ್, ಅವ್ರಿಗೆ ಒಂದು ಮೆಸೇಜ್ ಬಂದಿದೆ ಯಾವ ಮತಕೇಂದ್ರಕ್ಕೆ ಹೋಗಿ ನೀವು ಮತ ಚಲಾಯಿಸಬೇಕು ಅಂತ. ಅಲ್ಲಿ ನಿಮಗೆ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ಮ್ಯಾಕ್ಸಿಮಮ್ ಕಡೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ತಪ್ಪಿಂದ ಯಾವುದಾದ್ರೂ ಡಿಸ್ಟ್ರಿಬ್ಯೂಷನ್ ಆಗದೇ ಇರೋದು ಕಂಡು ಬಂದಲ್ಲಿ ನೀವು ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಯಾವುದಾದ್ರೂ ಸರ್ವಿಸ್ ಐಡೆಂಟಿಟಿ ಕಾರ್ಡ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್, official ID cards issued to any elected representatives, service ID cards of educational institutions, certificate of degree, UDID ಕಾರ್ಡ್, ಡಿಸೆಬಿಲಿಟಿ ID ಕಾರ್ಡ್ ಏನಿದೆ, ಈ ಕಾರ್ಡ್ಸ್ ಎಲ್ಲ ಏನು ಅಧಿಕೃತ ಐಡೆಂಟಿಟಿ ಕಾರ್ಡ್ಸ್ ಇದೆ ಅದು ನೀವು ತೋರಿಸಿ ಒಳಗಡೆ ಹೋಗಬಹುದು ಮತ್ತು ಅಲ್ಲಿ ನೀವು ಮತ ಚಲಾಯಿಸಬಹುದು. ಎಲ್ಲಿ ಮಸ್ಟ್ರಿಂಗ್ ನಡೀತಾ ಇದೆ ನಿಮ್ಮೆಲ್ಲರಿಗೆ ಈಗಾಗಲೇ ಹೇಳಿದ್ದೀನಿ. ಪ್ರತಿಯೊಂದು ಕಾರ್ಪೊರೇಷನಲ್ಲಿ ಮತ್ತು ಪ್ರತಿಯೊಂದು ತಾಲೂಕು ಕಚೇರಿಯಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಈಗಾಗಲೇ ತೆರೆಯಲಿದ್ದೇವೆ. ಅಲ್ಲಿ ನೀವು ಹೋಗಿ ಅಲ್ಲಿ ಒಂದು ಸರ್ಚಬಲ್ ಡಾಕ್ಯುಮೆಂಟ್ ಇದೆ. ಅದರಲ್ಲಿ ನಿಮಗೆ ಏನಾದರೂ ಡೌಟ್ ಇದೆ ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ ಅವ್ರು ಕೀನ್ ಮಾಡಿ ನೋಡಿ ಎಲ್ಲಿ ಮತ ಚಲಾಯಿಸಬೇಕು ಅಂತ ಹೇಳ್ತಾರೆ. ತಮಗೆ ಗೊತ್ತಿದೆ, ಇಟ್ ಇಸ್ ಅ ಲಿಮಿಟೆಡ್ ಎಲೆಕ್ಟ್ರಲ್ ಬೇಸ್. ಹಾಗಾಗಿ ಸ್ವಲ್ಪ ಫೋನ್ ನಂಬರ್ ಮಿಸ್ ಮ್ಯಾಚ್ ಆಗಿರಬಹುದು, 1-2 ಕಡೆ ಮೆಸೇಜ್ ಹೋಗಿರಲಿಲ್ಲ, ಅಥವಾ 1-2 ಕಡೆ ಅಡ್ರೆಸ್ ಪೂರ್ತಿ ಇಲ್ಲದೆ ಕಾರಣಕ್ಕೋಸ್ಕರ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ತಲುಪಿರಲಿಲ್ಲ ಅಂದರೆ ಸಹ ತಾವುಗಳು ವೋಟರ್ ಫೆಸಿಲಿಟೇಷನ್ ಸೆಂಟರ್ಗೆ, ಇದು ಮತದಾರಗಳಿಗೆ ಅವ್ರ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗಿ ಫೋನ್ ನಂಬರ್ ಸಹ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಅಲ್ಲಿ ಹೋಗಿ ಅವರು ಸರ್ಚ್ ಮಾಡ್ತಾರೆ, ನಿಮಗೆ ಹೆಲ್ಪ್ ಮಾಡ್ತಾರೆ. ಇಟ್ ಈಸ್ ಅ ಹೆಲ್ಪ್ ಡೆಸ್ಕ್ ಮತ್ತು ಇದು ಏನಿದೆ ವರ್ಕಿಂಗ್ ಅವರ್ಸಲ್ಲಿ 10 o'clock 10 AM to 5 PM ಮಾತ್ರ. ರಾತ್ರಿ ಎಲ್ಲ ಕಾಲ್ ಮಾಡ್ತೀರಾ, ಯಾರು ಎತ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ 10 to 5, ಬಿಕಾಸ್ ತಮಗೆ ಗೊತ್ತಿದೆ ಎಲ್ಲರೂ ಎಲೆಕ್ಷನ್ ಇದರಲ್ಲಿ ಬ್ಯುಸಿ ಇದ್ದಾರೆ. ಮತ್ತು ಇದು ಇವತ್ತಾಗಲಿ ನಾಳೆ ಆಗಲಿ, ಮಂಡೇ ಆಲ್ಸೋ 10 to 5 ಓಪನ್ ಇರುತ್ತೆ, ಸಂಡೇ ಆಲ್ಸೋ 10 to 5 ಓಪನ್ ಇರುತ್ತೆ, ಮಂಡೇ ಸಹ 8 ಗಂಟೆಯಿಂದ 4 ಗಂಟೆವರೆಗೆ ಓಪನ್ ಇರುತ್ತೆ. ಕಾಲ್ ಮಾಡಿ ಕೇಳಬಹುದು. ಅಲ್ಲಿ ಮೈಕ್ರೋ ಅಬ್ಸರ್ವರ್ಸ್ದು ಈಗಾಗಲೇ ನೇಮಕಾತಿ ಆಗಿದೆ, ಅವ್ರದ್ದು ಸಹ ಟ್ರೈನಿಂಗ್ ಆಗಿದೆ, ಬ್ಯಾಲೆಟ್ ಪೇಪರ್ ಸಹ ಬಂದಿದೆ. ಮತದಾರರಿಗೆ ಮಾಹಿತಿಗಾಗಿ ನಾನು 3 ಪಾಯಿಂಟ್ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಅಲ್ಲಿ ನೀವು ಒಳಗಡೆ ಹೋದಾಗ ಆಸ್ ಪರ್ ಸೀಕ್ರೆಸಿ ಆಫ್ ವೋಟ್ ಇನ್ಸೈಡ್ ದ ವೋಟಿಂಗ್ ಕಂಪಾರ್ಟ್ಮೆಂಟ್ ತಾವು ಬ್ಯಾಲೆಟ್ ಪೇಪರ್ ತಗೊಂಡಾದಮೇಲೆ ಅಲ್ಲಿ ಪ್ರೆಫರೆನ್ಸಸ್ ಬರೀಬೇಕಾಗಿರೋದು 19 ಕ್ಯಾಂಡಿಡೇಟ್ಸ್ ಇವೆ. 1ರಿಂದ 19 ಆಗ್ಬೋದು, 1ರಿಂದ 5 ಆಗ್ಬೋದು, ಇಟ್ ಡಿಪೆಂಡ್ಸ್ ಆನ್ ದ ದಿಸ್ ಥಿಂಗ್. ಬಟ್ ಅವರು ಸೀಕ್ವೆನ್ಸ್ ಇಂಡಿಕೇಟ್ ಮಾಡಬೇಕು. ಇದು 3 ಭಾಷೆಯಲ್ಲಿ ಮಾತ್ರ, ಕನ್ನಡ ನ್ಯೂಮೆರಿಕಲ್ಸಲ್ಲಿ, ಇಂಗ್ಲೀಷ್ ನ್ಯೂಮೆರಿಕಲ್ಸಲ್ಲಿ ಅಥವಾ ರೋಮನ್ ನ್ಯೂಮೆರಿಕಲ್ಸಲ್ಲಿ ಮಾತ್ರ ಹಾಕಬೇಕು. ONE 1 TWO 2 ಅಂದರೆ ಅಲ್ಲ, ನ್ಯೂಮೆರಿಕಲ್ಸ್ ಅಂದರೆ 1 ನಂಬರ್, ನ್ಯೂಮೆರಿಕಲ್ 1 2 1 2 3 ಅದು ಒಂದು ಭಾಷೆ. ಈಗ ನಾನು ರೋಮನ್ ನ್ಯೂಮೆರಿಕಲ್ಸಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ ಅಂದರೆ ರೋಮನ್ ನ್ಯೂಮೆರಿಕಲ್ಸೇ ಮುಂದುವರಿಸಬೇಕು. 3ವರೆಗೆ ಗೊತ್ತಿದೆ ನನಗೆ, 4 ಆನ್ವರ್ಡ್ಸ್ ಕನ್ನಡದಲ್ಲಿ ಬರಿತೀನಿ ಅಂದರೆ ಅದು ಅಮಾನ್ಯ ಆಗಿಬಿಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಅರಿವು ಹೇಳ್ಕೊಡ್ಬೇಕು ಎಲ್ಲರಿಗೆ. ಸೋಮವಾರನೇ ಇದೆ, ನಾಳಿದ್ದು ಇದೆ ವೋಟಿಂಗ್, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ. ಈಗ ನೀವು ಬರಿತಾ ಇದ್ದೀರಾ ಅಂದರೆ ಇಂಡಿಗೋ ಕಲರ್ದು ಒಂದು ಸ್ಕೆಚ್ ಪೆನ್ ಅಲ್ಲೇ ನಾವು ಮತಗಟ್ಟೆಯಲ್ಲಿನೇ ಕೊಡ್ತೀವಿ. ಅಲ್ಲಿ ಅವರು PRO ಕೊಟ್ಟಿರ್ತಾರೆ, ಅದರಲ್ಲಿನೇ ಬರೀಬೇಕಾಗಿರೋದು. ಮತ್ತು ಬೇರೆ ಯಾವುದು ರೀತಿ ಹೆಬ್ಬೆಟ್ಟು ಆಗಲಿ ಸಿಗ್ನೇಚರ್ ಆಗಲಿ ಏನು ಆಗಬಾರ್ದು, ಅದರಲ್ಲಿ ಎಲ್ಲ ಕ್ರಾಸ್ ಚೆಕ್ ಮಾಡಿ ಕೊಟ್ಟಿರ್ತಾರೆ. ಬರೀ ಪ್ರೆಫರೆನ್ಸಸ್ ಇಂಡಿಕೇಟ್ ಮಾಡಬೇಕಾಗಿರೋದು. ಇದ್ರ ಬಗ್ಗೆ ದಯವಿಟ್ಟು ನಾವು ಎಲ್ಲ ರಿಟರ್ನ್ ಪ್ರಿಂಟ್ ಮೀಡಿಯಾ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಎಲ್ಲರಿಗೆ ನನ್ನ ಕಡೆಯಿಂದ ವಿನಂತಿ, ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರಚಾರ ಕೊಡಿ. ಯಾಕೆಂದರೆ ಇದೆಲ್ಲ ಎಕ್ಸಸೈಸ್ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ನಾವು ಎಲೆಕ್ಟ್ರಲ್ ರೋಲ್ 2 ಪಟ್ಟು ಹೆಚ್ಚು ಮಾಡಿದ್ದೀವಿ. ಹಿಂದಿನ ಎಲೆಕ್ಷನ್ಗೆ ಈ ವರ್ಷದ ಎಲೆಕ್ಷನ್ ನಾವು ಹೋಲಿಕೆ ಮಾಡ್ತೀವಿ ಅಂದರೆ 2 ಪಟ್ಟು ಮಾಡಿದ್ದೀವಿ. ಇಷ್ಟು ಮಂದಿ ನಾವು
ಮತ್ತು ಪರ್ಸೆಂಟೇಜ್ ಆಫ್ ರಿಜೆಕ್ಷನ್ ಜಾಸ್ತಿ ಆಗುತ್ತೆ ಅಂದರೆ ಆ ಪ್ರಾಸೆಸ್ ಹೌದು ಈ ಸಲ ಆಗಬಾರ್ದು ಅಂತಲೇ ನಾನು ಈಗಲೇ ನಾನು ಸ್ವಲ್ಪ ಅರಿವು ಹೇಳೋ ರೀತಿ ಒಂದು ಶಾರ್ಟ್ ವೀಡಿಯೋನು ಮಾಡಿ ಎಲ್ಲ ಗ್ರೂಪ್ಸಲ್ಲಿ ಕಾಲೇಜ್ ಗ್ರೂಪ್ಸಲ್ಲಿ ಅವ್ರ ಓಲ್ಡ್ ಸ್ಟೂಡೆಂಟ್ಗೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅದಲ್ಲದೆ ಅದು ನಾನು ನಿಮ್ಮೆಲ್ಲರ ಜೋಡಿನೂ ಶೇರ್ ಮಾಡ್ತೀವಿ. ರೆಡಿ ಆಗಿದೆ. ವಿ ವಿಲ್ ಶೇರ್ ದಟ್ ವಿಡಿಯೋ. ಯಾವುದು ಎಕ್ಸೆಪ್ಟ್ ಆಗುತ್ತೆ, ಯಾವುದು ರಿಜೆಕ್ಟ್ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಅರಿವು ಇದೆ ಅಂದರೆ ಮಾನ್ಯ ಇರಲಿ, ಅವ್ರದ್ದು ಮತ ಮಾನ್ಯ ಇರಲಿ, ಅಮಾನ್ಯ ಆಗೋದು ಬೇಡ ಅಂತ ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇರೋದು. ಕನ್ನಡ 1, 2, 3 ಅಂತ ಬರೀತಾ ಹೋಗಬೇಕು ಅವರು. ಮತ್ತು ಆ ಇಂಡಿಕೇಟೆಡ್ ಜಾಗದಲ್ಲಿ ತಮಗೆ ಗೊತ್ತಿದೆ ಅದು ಬ್ಯಾಲೆಟ್ ಪೇಪರಲ್ಲಿ ಹೆಸರು ಇರುತ್ತೆ, ಫೋಟೋ ಇರುತ್ತೆ, ಅದು ಪಕ್ಕ ಅವ್ರು ಬರೀತಾ ಹೋಗಬೇಕು. ಬೇರೆ ಏನವರು ಹಾಕಬಾರ್ದು, ಅವ್ರ ಹೆಸರು ಇವರು ಜಿಂದಾಬಾದು ಏನೋ ಬರೀಬಾರ್ದು, ಇಲ್ಲಾಂದರೆ ಅಮಾನ್ಯ ಆಗುತ್ತೆ. ಸೊ ಇದ್ರ ಬಗ್ಗೆ ದಯವಿಟ್ಟು ಇಂಡಿಗೋ ಪೆನ್ ಮೇಲೆ ಬಾಲ್ ಪಾಯಿಂಟ್ ಪೆನ್ ಅವ್ರ ಜೇಬಲ್ಲಿ ಇರೋದು ಪೆನ್ನಲ್ಲಿ ಬರೆಸ್ಬಿಡೋದು ಅಂದರೆ ಅಗೇನ್ ಇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಹಾಗಾಗಿ ಈಗ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ತೀರಾ ಅಂದರೆ ನೀವೆಲ್ಲರೂ, ಐ ಆಮ್ ಶ್ಯೂರ್ ಈ ಸಲ ರಿಜೆಕ್ಷನ್ ರೇಟ್ನು ಕಡಿಮೆ ಆಗುತ್ತೆ ಮತ್ತು ಮ್ಯಾಕ್ಸಿಮಮ್ ವೋಟ್ಸ್ ಗಣತಿಗೆ ಬರುತ್ತೆ ಅಂತ ಅದು ಒಂದು ವಿನಂತಿ. ಮತ್ತು ಈ ಸಲ ನಾವು ಪ್ರಚಾರ ಎಲ್ಲ ಕಡೆ ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಗ್ರಾಮ ಪಂಚಾಯತಿ ವೈಸ್ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ತಾಲೂಕು ಲೆವೆಲಲ್ಲಿ ಪ್ರಚಾರ ಮಾಡಿದ್ದೀವಿ. ನಾವು 600 ಮಂದಿಗೆ ವೋಟರ್ಸ್ಗೆ ಸೇರಿಸಿ ಒಂದು ಕಡೆ ನಾವು ಎಲ್ಲರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ನೀವು ಒಬ್ಬರೊಬ್ಬರು ಪರ್ಸನ್ 10-15 ಮೆಂಬರ್ಸ್ಗೆ ಹೇಳ್ಕೊಡ್ತೀರಾ ಅಂದರೆ ಈ ಒಂದು ಮಾತು ಎಲ್ಲರಿಗೆ ತಲುಪಲಿ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಹೇಳ್ತಾನೆ ಬರ್ತಾ ಇದ್ದೀವಿ. ಸೊ ದಯವಿಟ್ಟು ಆಲ್ ಆಫ್ ಯು ಆಲ್ಸೋ ಶುಡ್ ಹೆಲ್ಪ್ ಅಸ್ ಇನ್ ದಿಸ್ ಎಫರ್ಟ್ ಟು ಪಾಪ್ಯುಲರೈಸ್ ದ ಕರೆಕ್ಟ್ ವೇ ಆಫ್ ಕಾಸ್ಟಿಂಗ್ ದ ವೋಟ್ ಇನ್ MLC ಎಲೆಕ್ಷನ್. ಇದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ನೀವೆಲ್ಲ ಬರೀರಿ ಅಂತ ನಾನು ನಿಮ್ಮ ಕಡೆ ವಿನಂತಿ ಮಾಡ್ತೀನಿ. MLC ಎಲೆಕ್ಷನ್ ಬಗ್ಗೆ 8 ಗಂಟೆ ಬೆಳಗ್ಗೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಯಾವ ಎಕ್ಸ್ಟೆನ್ಷನ್ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಸಮಯದಲ್ಲಿ ಹೋಗಿ ಅವ್ರು ಮತ ಚಲಾಯಿಸ್ತಾರೆ ಅಂದರೆ ಭಾಳ ಅನುಕೂಲ ಆಗುತ್ತೆ. ಯಾವ ಮಾಕ್ ಪೋಲ್ ಇರೋದಿಲ್ಲ. ಸೊ ಯಾರು ಪೋಲ್ ಏಜೆಂಟ್ಸ್ ಎಲ್ಲ ಇರ್ತಾರೆ, ಬೈ 8 o'clock ಅವ್ರು ಇರ್ತಾರೆ ಅಂದರೆ 8 ಗಂಟೆ ಶಾರ್ಪ್ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು. ನಾವು MP ಎಲೆಕ್ಷನ್ಗೆ ಹೇಗೆ ಎವ್ರಿ 2 hours ಸ್ಟ್ಯಾಟಿಸ್ಟಿಕ್ಸ್ ಶೇರ್ ಮಾಡ್ತಾ ಇದ್ದೇವೆ, ಅದೇ ರೀತಿ ನಮ್ಮ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಗ್ರೂಪಲ್ಲಿ ನಾವು ಶೇರ್ ಮಾಡ್ತೀವಿ. ಎಷ್ಟು ವೋಟರ್ ಟರ್ನ್ಔಟ್ ಆಗಿದೆ ಅಂತ ಸಂಪೂರ್ಣ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಸಾಯಂಕಾಲ ಸ್ವಲ್ಪ ನನಗೆ ಸಮಯ ಕೊಡಿ, ಅದೆಲ್ಲ ಕನ್ಸಾಲಿಡೇಟ್ ಆದಮೇಲೆ ಫಾರ್ಮ್ 17 ಇದು ಎಲ್ಲ ಇಲ್ಲಿ ಫಾರ್ಮ್ 16 ಅಂತ ಇರುತ್ತೆ, ಅದೆಲ್ಲ ಕನ್ಸಾಲಿಡೇಟ್ ಮಾಡಿ ನಾವು ಸಾಯಂಕಾಲ ಶೇರ್ ಮಾಡ್ತೀವಿ. ಆದಷ್ಟು ಬೇಗ ನಾವು ಯಾವಾಗ CO ಆಫೀಸ್ ಮತ್ತು ECIಗೆ ಕಳಿಸ್ತೀವಿ ಮಾಹಿತಿ, ಅದೇ ಸಮಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವ ಡಿಲೇ ಇಲ್ಲದೆ ನಾವು ಡೆಫಿನೆಟ್ಲಿ ಶೇರ್ ಮಾಡಿಸ್ತೀವಿ ಎಲ್ಲರ ಜೋಡಿ. ಗುಲ್ಬರ್ಗಾ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ 4ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆದು ಇದು ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ಮದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಕಡೆ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ ಇರುತ್ತೆ. ಹಾಗಾಗಿ 1 by 1 ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಭಾಸ್ಕರ್ ಹಾಲಲ್ಲಿ ಅಸೆಂಬ್ಲಿ ಸೆಗ್ಮೆಂಟ್ 34 ಅಫ್ಜಲ್ಪುರ್ದು ಕೌಂಟಿಂಗ್ ಪ್ರಕ್ರಿಯೆ ಆಗುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ಸೆಲ್ಯುಲಾರ್ ಹಾಲಲ್ಲಿ ಜೇವರ್ಗಿ 35 ಅಸೆಂಬ್ಲಿ ಸೆಗ್ಮೆಂಟ್ದು ಕೌಂಟಿಂಗ್ ನಡೆಯುತ್ತೆ. ಇಂಡೋರ್ ಸ್ಟೇಡಿಯಂ ರೈಟ್ ಸೈಡಲ್ಲಿ ಗುರ್ಮಿಟ್ಕಲ್ದು, ಎಕ್ಸಾಮಿನೇಷನ್ ಸೆಂಟರಲ್ಲಿ ಚಿತ್ತಾಪುರ್, ಕನ್ನಡ ಡಿವಿಷನ್ ಗ್ರೌಂಡ್ ಫ್ಲೋರ್ ಹರಿಹರ್ ಹಾಲಲ್ಲಿ ಸೇಡಮ್ದು ನಡೆಯುತ್ತೆ. ಎಕ್ಸಾಮಿನೇಷನ್ ಸೆಂಟರಲ್ಲಿ ಗುಲ್ಬರ್ಗಾ ರೂರಲ್ದು, ಬೋಸ್ ಹಾಲ್ ಇನ್ ಬಾಟ್ನಿ ಡಿಪಾರ್ಟ್ಮೆಂಟಲ್ಲಿ ದಕ್ಷಿಣದು ನಡೆಯುತ್ತೆ. ಇಂಡೋರ್ ಸ್ಟೇಡಿಯಂ ಲೆಫ್ಟ್ ಸೈಡಲ್ಲಿ ಗುಲ್ಬರ್ಗಾ ಉತ್ತರ. ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರ್ ಸೆಲ್ಯುಲರ್ ಹಾಲಲ್ಲಿ ನಮ್ಮದು ಪೋಸ್ಟಲ್ ಬ್ಯಾಲೆಟ್ದು ಪ್ರತ್ಯೇಕವಾಗಿ ಒಂದಿರುತ್ತೆ. ತಮಗೆ ಗೊತ್ತಿರೋ ಹಾಗೆ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಸಿಂದ ಬಂದಿರೋದು ಎಲ್ಲ ಶಿಫ್ಟ್ ಎಲ್ಲ ಒಂದೇ ಕಡೆ ಮಾಡಿಸಿ ಪೋಸ್ಟಲ್ ಬ್ಯಾಲೆಟ್ ಮತ್ತು ಎಲೆಕ್ಟ್ರಾನಿಕ್ಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಫಾರ್ ಸರ್ವಿಸ್ ವೋಟರ್ಸ್ ಏನಿರುತ್ತೆ, ಈ ಎರಡೂ ಕೌಂಟಿಂಗ್ ಒಂದೇ ಕಡೆ ನಾವು ಮಾಡ್ತೀವಿ. ಅಲ್ಲದೆ ಮೀಡಿಯಾ ರೂಮ್ ಝುವಾಲಜಿ ಡಿಪಾರ್ಟ್ಮೆಂಟ್ ಕಾನ್ಫರೆನ್ಸ್ ಹಾಲಲ್ಲಿ ಇರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ರಿಜಿಸ್ಟ್ರಾರ್ದು ಚೇಂಬರಲ್ಲಿ ನಮ್ಮ ಅಬ್ಸರ್ವರ್ದು ರೂಮ್ ಇರುತ್ತೆ. ನಾನು ಐದರ್ ಪೋಸ್ಟಲ್ ಬ್ಯಾಲೆಟಲ್ಲಿ ಅಥವಾ ಇಲ್ಲಿ ನಾನು ಸಿಗ್ತೀನಿ. ಎಲ್ಲ ರೌಂಡ್ ವೈಸ್ ಇನ್ಫಾರ್ಮೇಷನ್ ನಾವು ಏನು ಮಾಡ್ತೀವಿ, ವಿ ವಿಲ್ ಡಿಕ್ಲೇರ್ ಆನ್ ಎನ್ಕೋರ್ ಆ್ಯಸ್ ವೆಲ್ ಆಸ್ ನಾವು ನಿಮ್ಮೆಲ್ಲರಿಗೆ ರೌಂಡ್ ವೈಸ್ ಮಾಹಿತಿ ಮೀಡಿಯಾ ರೂಮ್ಗೆ ಸಿಗೋ ರೀತಿ ಮಾಡ್ತೀವಿ. ಲೈಟ್ ಫೀಡ್ ಪ್ಲಸ್ CCTV ನಾವು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀವಿ. ಅದಲ್ಲದೆ ಒಂದು URL ಬಂದಿದೆ, ನಾವು ಶೇರ್ ಮಾಡ್ತೀವಿ. ಅಲ್ಲಿ ಸಹ ನೀವು ರೌಂಡ್ ವೈಸ್ ಅದು ಪ್ರಿಂಟ್ ಮಾಡಿ ಕೊಡಿ ಅದು ಸಹ ನಾವು ಒಂದು ಕಾಪಿ ಎಲ್ಲರಿಗೆ ಕೊಡ್ತೀವಿ. ಆ URLಗೆ ಹೋಗಿ ನೀವು ಲೈವ್ ಟ್ರ್ಯಾಕಿಂಗ್ ಸಹ ಮಾಡಬಹುದು. ಯಾರು ಅಲ್ಲಿ ಬರೋಕ್ಕೆ ಆಗೋದಿಲ್ಲ, ಅದು ಆಚೆ ಕಡೆಯೂ ನೀವು ಇದು ಮಾನಿಟರಿಂಗ್ ಮಾಡಬಹುದು. ಪ್ರತಿಯೊಂದು ಎಣಿಕೆ ಕೇಂದ್ರಗಳಲ್ಲಿ 14 ಟೇಬಲ್ ಇರುತ್ತೆ, ಒಂದು ARO ಟೇಬಲ್ ಇರುತ್ತೆ. ಎಲ್ಲ ಕಡೆ ಒಂದೊಂದು ಕೌಂಟಿಂಗ್ ಸೂಪರ್ವೈಸರ್,
ಒಬ್ಬರು ಸಹಾಯಕರು, ಒಬ್ಬರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಅಲ್ಲದೆ ಪ್ರತಿ ಕ್ಯಾಂಡಿಡೇಟ್ಗೆ ಪ್ರತಿ ಟೇಬಲ್ಗೆ ಒಂದು ಪೋಲಿಂಗ್ ಏಜೆಂಟ್ ತಕ್ಕಂತಹ ಕೌಂಟಿಂಗ್ ಏಜೆಂಟ್ ತಕ್ಕಂತಹ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರದ್ದು ಈಗಾಗಲೇ ನೇಮಕಾತಿ ಆಗಿದೆ. ಅವರೆಲ್ಲ ಬರ್ತಾರೆ. ಅದು ಪ್ರಿಸ್ಕ್ರೈಬ್ ಫಾರ್ಮಲ್ಲಿನೇ ಕೊಡ್ತಾರೆ ಅವರು. ಆ ಫಾರ್ಮ್ಯಾಟ್ ಪ್ರಕಾರ ನಾವು ಅನುಮತಿ ಕೊಟ್ಟು ಅವ್ರಿಗೆ ಈಗಾಗಲೇ ಇಶ್ಯೂ ಆಗಿದೆ. ಅಲ್ಲದೆ ಪೋಸ್ಟಲ್ ಬ್ಯಾಲೆಟ್ ಕಡೆ ಸಹ ಅವ್ರಿಗೆ ಅಡಿಷ್ನಲ್ 1% ನಾವು ಅಲೌ ಮಾಡ್ತೀವಿ. 6 ಟೇಬಲ್ಗೆ 1% ಅಲೌ ಮಾಡ್ತೀವಿ. ಕ್ಯಾಂಡಿಡೇಟ್ ಹಾಗೂ ಕ್ಯಾಂಡಿಡೇಟ್ದು ಇಲೆಕ್ಷನ್ ಏಜೆಂಟ್ಗೆ ಎಲ್ಲ ಕೌಂಟಿಂಗ್ ಹಾಲ್ ಒಳಗಡೆ ಅವಕಾಶ ಇರುತ್ತೆ. ಅವ್ರು ಹೋಗಿ ಕ್ರಾಸ್ ಚೆಕ್ ಮಾಡಬಹುದು. ಆ್ಯಸ್ ಅ ಮೆಜರ್ ಆಫ್ ಟ್ರಾನ್ಸ್ಪರೆನ್ಸಿ ಅವ್ರಿಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಏನಿದೆ ಓಪನ್ ಇರುತ್ತೆ. ನಿಮ್ಮೆಲ್ಲರಿಗೆ ಮಾಹಿತಿ ಸತತವಾಗಿ ಕೊಡ್ತಾನೆ ಬರ್ತಾ ಇದ್ದೀವಿ. ಕೌಂಟಿಂಗ್ ಹಾಲ್ಸ್ ಒಳಗಡೆ ಯಾರು ಇವ್ರು ಬರ್ತಾರೆ ಅಲ್ಲಿ ಏನೇನು ಅಲೌಡ್ ಇರೋದಿಲ್ಲ ಅಂತ ನಾನು ಹೇಳಿಬಿಡ್ತೀನಿ. ಎಸ್ಪೆಷಲಿ ಯಾರು ಕೌಂಟಿಂಗ್ ಏಜೆಂಟ್ಸ್ ಆಗಲಿ, ಅಲ್ಲಿ ನಮ್ಮ ಕೌಂಟಿಂಗ್ ಸ್ಟಾಫ್ ಆಗಲಿ, ಯಾವುದೇ ರೀತಿ ಮೊಬೈಲ್ದು ಬಳಕೆ ಅಲೌಡ್ ಇರೋದಿಲ್ಲ ಒಳಗಡೆ. ಯಾವುದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲೌಡ್ ಇರೋದಿಲ್ಲ. ಅದಲ್ಲದೆ ಯಾವುದೂ ರೀತಿ ತಂಬಾಕು, ಗುಟ್ಕಾ, ಬೀಡಿ, ಸಿಗರೆಟ್, ಬೆಂಕಿ ಬರೋ ರೀತಿ ಸಾಧ್ಯತೆ ಇರೋದು ಪೊಟ್ಟಣಗಳು ಇರಲಿ, ಲೈಟರ್ ಇರಲಿ, ಮದ್ಯಪಾನ ನಿಷೇಧ ಆಗಿರುತ್ತೆ. ಆಲ್ಮೋಸ್ಟ್ ನಾವು ಡ್ರೈ ಡೇ ಡಿಕ್ಲೇರ್ ಮಾಡಿರ್ತೀವಿ. ಅಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿ ಹಾಲಿಡೇ ಸಹ ಡಿಕ್ಲೇರ್ ಮಾಡಿದ್ದೀವಿ. ಅದಲ್ಲದೆ ಅಲ್ಲಿ 144 ಜಾರಿಯಲ್ಲಿರುತ್ತೆ. ಕೇಂದ್ರ ಒಳಗಡೆ ಅನುಮತಿ ಆಗಿರೋದು ಪೆನ್, ಪೇಪರ್, ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ. ಪೋಲಿಂಗ್ ಯಾರು ಕೌಂಟಿಂಗ್ ಏಜೆಂಟ್ಸ್ ಬರ್ತಾ ಇದ್ದಾರೆ ಅವ್ರನ್ನು ಪೆನ್, ಪೇಪರ್ ಮತ್ತು ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ, ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಟರ್ ಅಲ್ಲ, ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ ತಗೊಂಡು ಬರಬೇಕಾಗಿರೋದು. ಇದು ಬಿಟ್ಟು ನಾವು ಸಾಯಂಕಾಲವರೆಗೆ ಅದೆಲ್ಲ ಆದ ನಂತರ ಎಲ್ಲ ಸೀಲಿಂಗ್ ಪ್ರಕ್ರಿಯೆ ಮಾಡ್ತೀವಿ. EVM ಮೆಷಿನ್ಸ್ ಎಲ್ಲ ಏನಾಗಿದೆ ಫಸ್ಟ್ ಎಲ್ಲ ಟೇಬಲ್ಸಲ್ಲಿ ನಮ್ಮದು ರೌಂಡ್ಸ್ ಎಷ್ಟಾಗುತ್ತೆ. ಒಂದು ಕಡೆ 15 ರೌಂಡ್ಸ್ ಇರುತ್ತೆ, ಒಂದು ಕಡೆ 19 ರೌಂಡ್ಸ್ ಇರುತ್ತೆ, ಒಂದು ಕಡೆ 20 ರೌಂಡ್ಸ್ ಇರುತ್ತೆ. ಎಲ್ಲ ಕೌಂಟಿಂಗ್ ಆದಮೇಲೆ ನಾವು ಡಿಕ್ಲೇರ್ ಮಾಡ್ತೀವಿ. ಅದಕ್ಕೆ ನಾವು ಪೋಸ್ಟಲ್ ಬ್ಯಾಲೆಟ್ದು ಮಾಹಿತಿ ಸೇರಿಸ್ತೀವಿ, ETPBSದು ಮಾಹಿತಿ ಸೇರ್ತೀವಿ, ಡಿಕ್ಲರೇಷನ್ ಇನ್ ಫಾರ್ಮ್ 22 ಆಫ್ ದ ರಿಸಲ್ಟ್ ಮಾಡ್ತೀವಿ. ಅದಾದ ನಂತರ ಸಹ ನಾವು ಅಲ್ಲಿ ಎಲ್ಲ ಇರೋದು ಮೆಷಿನ್ಸ್ ವಿ ವಿಲ್ ಶಿಫ್ಟೆಡ್ ಟು ದ EVM ಸ್ಟ್ರಾಂಗ್ ರೂಮ್. ನಮ್ಮ DC ಆಫೀಸಲ್ಲಿ ಏನಿರುತ್ತೆ ಸಂಪೂರ್ಣವಾಗಿ ಮೆಷಿನ್ಸ್ ಎಲ್ಲ ಸೀಲಿಂಗ್ ಮಾಡಿಸಿ ಏನು ಸ್ಟ್ಯಾಚ್ಯುಟರಿ ಗೈಡ್ಲೈನ್ಸ್ ಇದೆ ಅದು ಪ್ರಕಾರನೇ ಎಲ್ಲ ನಾವು ಇಲ್ಲೇ ಬಂದು ಶಿಫ್ಟ್ ಮಾಡ್ತೀವಿ. GPS ಫಿಟ್ಟೆಡ್ ಮೆಷಿನ್ಸ್ ಯಾವ ಗಾಡಿಯಲ್ಲಿ ಹೋಗ್ತಾ ಇರುತ್ತೆ ಆ ಗಾಡಿಯಲ್ಲಿ GPS ಫಿಟ್ಟೆಡ್ ಇರುತ್ತೆ. ನಾವು ಟ್ರ್ಯಾಕಿಂಗ್ ಮಾಡ್ತೀವಿ. ಈ ನಮ್ಮದು EVS ಸಿಸ್ಟಮ್ ಅಂತ ಇರುತ್ತೆ, EVM ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ, EMS ಅಂತ ಒಂದು ಸಿಸ್ಟಮ್ ಇರುತ್ತೆ. ಅದರಲ್ಲಿ ನಾವು ಕ್ರಾಸ್ ಚೆಕ್ ಮಾಡ್ತಾನೆ ಇರ್ತೀವಿ. ಅದೆಲ್ಲ ನಮ್ಮ ಸಮೂಹದಲ್ಲಿ ಸೀಲ್ ಆಗುತ್ತೆ. ನಾವು ಥ್ರೂ ದ ಪೀರಿಯಡ್ ಆಫ್ ಇಲೆಕ್ಷನ್ ಪೆಟಿಷನ್ ವಿ ವಿಲ್ ಹೋಲ್ಡ್ ಆಲ್ ದ ಮೆಷಿನ್ಸ್ ಇನ್ ಅವರ್ ವೇರ್ ಹೌಸ್. ಸೊ DO ವೈಸ್ ಅದು ನಾವು ಮೇಂಟೈನ್ ಮಾಡ್ತೀವಿ. ಮೀಡಿಯಾ ರೂಮಲ್ಲಿ ಏನೇನು ಮಾಹಿತಿ ಬೇಕೋ ಸತತವಾಗಿ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ನಿಮ್ಮ ಪಾಸಸ್ ಈಗಾಗಲೇ ಎಲ್ಲ ಸಿಗ್ನೇಚರ್ ಎಲ್ಲ ಆಗಿ ಹೋಗಿದೆ. ಡಿಸ್ಟ್ರಿಬ್ಯೂಷನ್ ನಮ್ಮ DD ಇನ್ಫಾರ್ಮೇಷನ್ ಅವ್ರು ಕೊಡ್ತಾರೆ.